ಹಲೋ, ನಮಸ್ಕಾರ ಗೆಳೆಯರೆ. ಇವತ್ತು ನಾನಿಲ್ಲಿ ಈ ಗಂಡ್ರೆಕ್ಕೆಯಿಂದ ಮಾಡಿದ ಗಿಡಗಳನ್ನ ತೋರಿಸ್ತಾ ಇದ್ದೇನೆ. ಅದರಲ್ಲಿ ಫಸಲು ಹೇಗೆ ಹಿಡಿದಿದೆ, ಯಾವ ರೀತಿ ಒಂದೇ ಸಮಾನಾಂತರವಾಗಿ ಹಣ್ಣಾಗ್ತಾ ಇದೆ ಅಂತ ಹೇಳ್ಕೊಂಡು ನೋಡಿ. ಈಗ ಗಿಡಗಳು ಗಂಡ್ರೆಕ್ಕೆಯಿಂದ ಮಾಡಿದ ಗಿಡಗಳು 2017 ಮೇಯಲ್ಲಿ ನೆಟ್ಟ ಗಿಡಗಳು. ಸ್ವಲ್ಪ ಬೇಸಿಗೆ ಇತ್ತು ಅಂತ ಹೇಳ್ಬೋದು, ಆ ಟೈಮ್ನಲ್ಲಿ ನೆಟ್ವಿ ನಾವು. ನೋಡಿ, ಇವಾಗ ಗಿಡದ ಕಂಬ, ಇದರ ಮೇನ್ ಸ್ಟೆಮ್ ಅಂತ ಹೇಳ್ತೇವಲ್ಲ, ಬಡ್ಡೆಯ ರಚನೆ ಹೀಗಿದೆ ನೋಡಿ. ಗಿಡಗಳನ್ನ ಕಾಣ್ಬೋದು. ಇದಕ್ಕೆ ಕಾಫಿ ಬಡ್ಡೆ ಅಂತ ಹೇಳೋದು ಬರೋದಿಲ್ಲ. ನಾನು ಈ ಮೊದಲಿನಿಂದಲೂ ಹಲವು ವಿಡಿಯೋಗಳನ್ನ ನಾನು ಹಾಕಿದ್ದೇನೆ, ಅದರಲ್ಲೂ ಕೂಡ ಉಲ್ಲೇಖ ಮಾಡಿದ್ದೇನೆ ಯಾವುದು ಈ ಬಡ್ಡೆಗಳ ರಚನೆಯ ಬಗ್ಗೆ. ಕಾಫಿ ಗಿಡದ ಕೊಂಬೆಯ ರಚನೆಯನ್ನು ನೋಡ್ಬೋದು. ನಿಮಗೆ ಕಾಫಿ ಬಡ್ಡೆ ಎತ್ತರ ಇಲ್ಲದಿದ್ದರೂ ದೇಹ ರಚನೆ ಹೇಗೆ, ಒಂದು ಗಿಡ ಸಂಪೂರ್ಣ ಗಿಡವಾಗಿ ಇರಬೇಕಾದ್ರೆ ಹೇಗೆ ದೇಹ ರಚನೆ ಹೇಗಿರಬೇಕಾದೋ ಹಾಗೆ ಗಿಡ ಇದೆ ನೋಡಿ. ಇದು ಫಸಲು ಆಲ್ಮೋಸ್ಟ್ ಇವಾಗ ಹಣ್ಣಾಗಿದೆ. ಮತ್ತು ಹಣ್ಣಿನ ಗಾತ್ರವನ್ನು ನೋಡ್ಬೋದು, ಎಲ್ಲ ಒಂದೇ ಸಮಾಂತರವಾಗಿದೆ, ಹೆಚ್ಚು ಏರುಪೇರಿಲ್ಲ. ಒಂದು ತುಂಬ ಚಿಕ್ಕದು ತುಂಬ ದೊಡ್ಡದು ಅಂತ ಹೇಳುವಂಥದ್ದಿಲ್ಲ. ಮತ್ತು ಆಲ್ಮೋಸ್ಟ್ ಹಣ್ಣಾಗಿದೆ ಇವಾಗ. ಈ ಯಾವುದು ತುಂಬ ಕಾಯಿ ಅಂತ ಹೇಳುವಂಥ ಒಂದು ಕುಯ್ಲಿಕ್ಕೆ ಆಗೋದಂಥ ಒಂದು ವ್ಯವಸ್ಥೆ ಅಂತ ಹೇಳುವಂಥದ್ದಿಲ್ಲ. ನೋಡ್ಬೋದು, ಫಸಲು ಚೆನ್ನಾಗಿಯೇ ಇದೆ. ಇದು 2017 ನೆಟ್ಟ ಗಿಡಗಳು. ನೋಡಿ, ಈ ಕಡೆ ಕಾಣ್ತಿರೋ ಎಲ್ಲ ಗಿಡಗಳು 2017 ನೆಟ್ಟ ಗಿಡಗಳು ಕಾಣ್ಬೋದು. ಇದರಲ್ಲಿ ನಾವು ಹೆಚ್ಚು ಕಪಾತೆಯನ್ನು ಮಾಡಲಿಲ್ಲ, ಗಿಡ ಕಸಿ ಅಂತೇನು ಹೇಳ್ತೇವೆ, ಅದು 2017 ನಾವು ಹೆಚ್ಚು ದೊಡ್ಡದಾಗಿ ಏನು ಮಾಡಲಿಲ್ಲ. ಎಲ್ಲೋ ಸ್ವಲ್ಪ 100 ರೆಕ್ಕೆ ಏನು ಎಳೆದಿದ್ದೇವೆ ಅಷ್ಟೇ ಅಲ್ಲದೆ ಕಪಾತ ಅಂತ ಮಾಡಲಿಲ್ಲ, ಗಿಡ ಕಸಿ ಅಂತ ಮಾಡಲಿಲ್ಲ. ನೀವು ಫಸಲು ನೋಡ್ಬೋದು, ಫಸಲು ಒಂದು ಅತ್ಯುತ್ತಮವಾಗಿದೆ ಇದೆ ಅಂತಲೇ ಹೇಳ್ಬೋದು. ಈ ಇರುವ ಗಿಡದ ಇದರಲ್ಲಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಬರೋ ವರ್ಷಕ್ಕೂ ಫಸಲಿದೆ. ಮತ್ತು ಇನ್ನೊಂದು ಏನಂತ ಹೇಳಿದರೆ, ಈ ಗಿಡದಲ್ಲಿ ಫಸಲು ರೆಕ್ಕೆ ಬಂದರೆ ಸಾಕು, ಯಾವುದು ಈ ಥರದ ಕೊಂಬೆಗಳು ಬಂದರೆ ಸಾಕು, ಅದರಲ್ಲಿ ಫಸಲು ಬಂದೇ ಬರುತ್ತೆ. ಈ ವರ್ಷದ ಕೊಂಬೆ ಬಂದರೆ ಬರೋ ವರ್ಷಕ್ಕಂತೂ ಫಸಲು ಗ್ಯಾರಂಟಿ. ಅಂದರೆ ಒಂದು ವರ್ಷ ಕಾಫಿ ಇದ್ದರೆ ಇನ್ನೊಂದು ವರ್ಷ ಸ್ವಲ್ಪ ಕಮ್ಮಿ ಆಗ್ಬೋದು, ಮುಂದಿನ ಇನ್ನೊಂದು ವರ್ಷಕ್ಕಂತೂ ಗ್ಯಾರಂಟಿ ಅದು ರಿಜ್ಯುವಿನೇಷನ್ ಆಗುತ್ತೆ, ಆಗ ಬೆಳವಣಿಗೆಯನ್ನು ಉತ್ಪಾದಿಸಿಕೊಳ್ಳುತ್ತೆ ಅದು. ಮತ್ತು ಇನ್ನೊಂದು ವಿಷಯ ಏನಂತ ಹೇಳಿದರೆ, ಇದರಲ್ಲಿ ಕಾಫಿ ಅಕಸ್ಮಾತ್ ಇದರಲ್ಲಿ ಈ ಯಾವುದು ಈ ರೆಂಬೆ ಕೊರೆಯೋ ಗಿಡ ಹುಳಗಳಿರುತ್ತಲ್ಲ, ಶಾರ್ಟ್ ಹೋಲ್ ಬೋರ್ ಅಂತ ಏನು ಹೇಳ್ತೇವೆ, ಅದು ಬಂದು ಗಿಡ ಸ್ವಲ್ಪ ಬರದೇ ಇರೋದಿಲ್ಲ ಅಂತಿಲ್ಲ, ಬರುತ್ತೆ, ಕಮ್ಮಿ ಇರುತ್ತೆ. ಯಾಕೆಂದರೆ ಇದರಲ್ಲಿ ಬಲ್ತ ಕೊಂಬೆಗಳೇ ಜಾಸ್ತಿ ಇರೋದರಿಂದಾಗಿ ಮತ್ತು ಕಂಬಚಿಗುರು ಇಲ್ಲದೇ ಇರೋದರಿಂದಾಗಿ ಇದರಲ್ಲಿ ಯಾವುದು ಈ ಕಾಂಟಕೊರಕದ ಬಾಧೆ ಸ್ವಲ್ಪ ಕಮ್ಮಿ ಅಂತ ಹೇಳ್ಬೋದು. ಹಾಗೆ ಬಂದ್ರೂ ಈಗ ಯಾವುದಾದ್ರೂ ಒಂದು ಕಂಬಚಿಗುರಿಗೆ ಅಥವಾ ಗಂಡು ರೆಕ್ಕೆಗೆ ಬಂದಾಗ, ಇದು ಈಗ ಈ ಥರದ್ದು ಗಂಡು ರೆಕ್ಕೆ ಆಗಿದೆ ನೋಡಿ. ಇದು ಗಂಡು ರೆಕ್ಕೆಗೆ ಇಲ್ಲಿ ಬಂದು ನಾವು ಇದನ್ನು ಗಂಡು ರೆಕ್ಕೆ ನಮ್ಮ ಕಟ್ಟಾಗಿದೆ ಇಲ್ಲಿನ, ಇದು ಇಲ್ಲಿ ಮುರಿದೋಗಿದೆ. ಆದರೆ ಪುನಃ ಬರ್ತಿರೋದು ಇದು ಗಂಡು ರೆಕ್ಕೆನೇ. ಸೊ ಇದು ಗಂಡು ರೆಕ್ಕೆನೇ ಬರೋದ್ರಿಂದಾಗಿ ಗಿಡಗಳ ಇದು ಉತ್ಪತ್ತಿಗೆ, ಯಾವುದು ಫಸಲಿನ ಉತ್ಪತ್ತಿಗೆ ಯಾವುದೇ ಬಾಧೆ ಆಗೋದಿಲ್ಲ. ಸೊ ಇಲ್ಲಿ ನೋಡ್ಬೋದು, ಎಲ್ಲ ಗಿಡಗಳು ಯೂನಿಫಾರ್ಮ್ ಆಗಿಯೇ ಇದೆ, ಯಾವುದು ಕೂಡ ಕಮ್ಮಿ ಇಲ್ಲ. ಗಿಡಗಳ ರಚನೆಯಲ್ಲೂ ಕೂಡ ಫಸಲು ನೋಡ್ಬೋದು, ಯಾವುದೇ ಗಿಡದಲ್ಲೂ ಕೂಡ ಕಮ್ಮಿ ಆಗಿಲ್ಲ. ಸೊ ಇದರಲ್ಲಿ ಕಪಾತ್ ಮಾಡಿದಾಗ ನಿಮಗೆ ಯಾವುದಾದ್ರು ಕೊಂಬೆನ ಕಡಿದು ತೆಗೆದಾಗ ಪುನಃ ಬರೋದು ಗಂಡು ರೆಕ್ಕೆನೇ ಆಗಿರುತ್ತೆ. ಇಲ್ಲಿ ಇದು ಗಿಡಗಳಲ್ಲಿ ಎನರ್ಜಿ ಲಾಸ್ ಅಂತ ಹೇಳುವಂಥದ್ದಿಲ್ಲ, ಏಕೆಂತ ಹೇಳಿದರೆ, ಅಥವಾ ನೀವು ನ್ಯೂಟ್ರಿಯೆಂಟ್ ಲಾಸ್ ಅಂತ ಹೇಳುವಂಥದ್ದಿಲ್ಲ. ಇದರಲ್ಲಿ ಕಂಬಚಿಗುರಿನಿಂದ ಮಾಡಿದ ಗಿಡಗಳಲ್ಲಿ ನಿಮಗೆ ಕಂಬಚಿಗುರು ನಾವು ವರ್ಷಕ್ಕೆ 3-4 ಬಾರಿ ಕಿತ್ತು ಹಾಕೋದ್ರಿಂದಾಗಿ ಗಿಡಗಳ ಎನರ್ಜಿ ಲಾಸ್ ಆಗುತ್ತೆ. ಅಂದರೆ ಅಷ್ಟು ನ್ಯೂಟ್ರಿಯೆಂಟ್ ಲಾಸ್ ಆಗುತ್ತೆ. ಅಷ್ಟು ನ್ಯೂಟ್ರಿಯೆಂಟನ್ನು ಗಿಡಗಳು ನೆಲದಿಂದ ತೆಗೆದಿರುತ್ತೆ. ಹಾಗೆ ಅದನ್ನು ನ್ಯೂಟ್ರಿಯೆಂಟನ್ನು ಉಪಯೋಗಿಸ್ಕೊಂಡು ಬೆಳೆದ ಚಿಗುರುಗಳನ್ನ ಪುನಃ ನಾವು ಎಸಿತೇವೆ. ಅದರಿಂದಾಗಿ ಅಲ್ಲಿ ಇದು ಸ್ವಲ್ಪ ಎನರ್ಜಿ ಲಾಸ್ ಆಗೋ ಚಾನ್ಸಸ್. ಆದರೆ ಇದರಲ್ಲಿ ಆ ಥರದ್ದಿಲ್ಲ. ಇದರಲ್ಲಿ ಎಲ್ಲ ಕೊಂಬೆಗಳು ಪುನಃ ಫಸಲನ್ನು ಉತ್ಪತ್ತಿ ಮಾಡೋದ್ರಿಂದಾಗಿ ಫಸಲು ಅತ್ಯುತ್ತಮವಾಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ಬೋದು, ಯಾವುದೇ ಗಿಡದಲ್ಲೂ ಕೂಡ ಫಸಲಿನ ಇದು ಕಮ್ಮಿ ಇಲ್ಲ. ಇಲ್ಲಿ ನಾವು ಗಂಡು ರೆಕ್ಕೆಯ ಜೊತೆಗೆ ಸೆಮಿ ಗಂಡು ರೆಕ್ಕೆಯನ್ನು ಕೂಡ ನಾವು ಮಧ್ಯಂತರ ಬೆಳೆಗೆ ಹಾಕ್ಕೊಂಡಿದ್ದೇವೆ. ಇದು ನೋಡ್ಬೋದು, ಇದು ಸೆಮಿ ಗಂಡು ರೆಕ್ಕೆ. ಇದು ಸ್ಪೆಷಲಿ ನಾವು ಇದಕ್ಕಾಗಿಯೇ ಮಾಡಿದ್ದೇವೆ, ಯಾವುದು ಮಲ್ಟಿಪಲ್ ಸ್ಟೆಮ್ ಸಿಸ್ಟಮ್ಗಿಂತ ಮಾಡಿದ್ದೇವೆ. ಮತ್ತು ಇದ್ರದ್ದು ಗುಣಲಕ್ಷಣ ಏನಪ್ಪ ಅಂತ ಹೇಳಿದರೆ, ಇದು ಬೆಳೆದಾಗಿ ಗಿಡಕ್ಕೆ ನೆಲದ ಕಡೆಗೆ ಬಾಗುತ್ತೆ ನೋಡಿ. ಇಲ್ಲಿ ಕಾಣ್ಬೋದು ಹೇಗೆ ನೆಲದ ಕಡೆಗೆ ಬಾಗುತ್ತೆ ಅಂತ. ಇದು ಬೆಳೆದು ತೂಕಕ್ಕೆ ಇದು ನಿಧಾನಕ್ಕೆ ನೆಲದ ಕಡೆಗೆ ಬಾಗುತ್ತೆ. ಆದರೆ ಕಂಬಚಿಗುರಿಂದ ಮಾಡಿದ ಗಿಡಗಳು ಹಾಗಲ್ಲ, ಅದು ಮೇಲ್ಗಡೆಗೇ ಹೋಗ್ತಾ ಇರುತ್ತೆ. ಅದರಿಂದ ಕುಯ್ಯುವುದು ಮತ್ತು ಅದ್ರ ಕಂಬಚಿಗುರು ತುದಿ ಚಿವುಟು ಸ್ವಲ್ಪ ಕಷ್ಟ ಇದೆ. ಇದರಲ್ಲಿ ಆ ಥರದ ಪ್ರಾಬ್ಲಮ್ ಸೆಮಿ ಗಂಡು ರೆಕ್ಕೆನಲ್ಲಿ ಇಲ್ಲ. ಸೊ ನೋಡಿ, ಇದರಲ್ಲಿ ಈ ಗಿಡವನ್ನು ನೋಡ್ಬೋದು. ಇದು ಕಳೆದ ಸರಿ
ಆನೆ ಡ್ಯಾಮೇಜ್ ಮಾಡಿತ್ತು. ಮತ್ತು ಹೊಸದಾಗಿ ಚಿಗುರಿ ಫಸಲು ಎಷ್ಟು ಬಂದಿದೆ ನೋಡಿ. 1 ವರ್ಷದಲ್ಲಿ ಫಸಲು ಬರುತ್ತೆ. ಯಾವುದೇ ಗಿಡವನ್ನು ನೋಡ್ಬೋದು, ಗಂಟ್ರಕ್ಕಿದೆ ಯಾವುದೇ ಗಿಡವನ್ನು ನೋಡ್ಬೋದು, ಯಾವುದರಲ್ಲೂ ಕೂಡ ಫಸಲು ಕಮ್ಮಿ ಇಲ್ಲ. ಎಲ್ಲ ಒಂದೇ ಥರವಾಗಿದೆ, ಬೇರೆ ಯೂನಿಫಾರ್ಮಿಟಿ ಇದೆ ನೋಡಿ. ಸೊ 8ನೇ ವರ್ಷಕ್ಕೆ ನಾವು ಒಂದು ಗಿಡಕ್ಕೆ 12 kg ಆ್ಯಾವ್ರೇಜ್ ನಾವು ಅಂದಾಜು ಮಾಡಿದ್ದೇವೆ. ಸರಾಸರಿ 12 kg ಗಂಡ್ರಕ್ಕಿ ಗಿಡದಲ್ಲಿ, 8ನೇ ವರ್ಷದ ಗಿಡದಲ್ಲಿ. ಇದಕ್ಕಿಂತ ಮುಂಚೆನೂ ನಾವು ಕುಯ್ದಿದ್ದೇವೆ. ನಾವು 6 kg, 8 kg, 4 kg ಅಂತ ಹೀಗೆ ನಾವು ವರ್ಷನೂ ಕುಯ್ದಿದ್ದೇವೆ. ನೆಟ್ಟು 36ನೇ ತಿಂಗಳಿಂದ ನಾವು ಫಸಲು ಕುಯ್ಯಲಿಕ್ಕೆ ಶುರು ಮಾಡಿದ್ದೇವೆ. 36 ತಿಂಗಳಲ್ಲಿ ನಮಗೆ ಆ್ಯಾವ್ರೇಜ್ 4 kg ಸಿಕ್ಕಿತ್ತು ನಮಗೆ ಒಂದು ಗಿಡಕ್ಕೆ. ಸೊ ಇವಾಗ ನಮಗೆ ಆಲ್ಮೋಸ್ಟ್ ಇದು 8ನೇ ವರ್ಷದಲ್ಲಿ ನಾವು 12 kg ಆ್ಯಾವ್ರೇಜ್ ಕುಯ್ತಾ ಇದ್ದೇವೆ. ಇದು ಈ ಕಡೆ ಕಾಣೋದೆಲ್ಲ ಗಂಟ್ರಕ್ಕಿಂದ ಮಾಡಿದ ಗಿಡಗಳೇ. ಈ ಕಡೆ ಈ ಭಾಗದಲ್ಲಿ ನಾವು ಗಂಟ್ರಕ್ಕೆ, ಸೆಮಿಗಂಟ್ರಕ್ಕೆ ಹಾಗೂ ಚಂದ್ರಗಿರಿ ಗಿಡಗಳನ್ನು ನೆಟ್ಟಿದ್ದೇವೆ. ಇದು 2017ರಲ್ಲಿ ಮಾಡಿದ ಗಿಡಗಳು. 2017ರಲ್ಲಿ 19ರಲ್ಲಿ ನೆಟ್ಟ ಗಿಡಗಳು, 2019ರಲ್ಲಿ ನೆಟ್ಟ ಗಿಡಗಳು. ಇದರಲ್ಲೂ ಕೂಡ ಫಸಲು ಚೆನ್ನಾಗಿಯೇ ಇದೆ ನೋಡ್ಬೋದು ಗಂಟ್ರಕ್ಕಿನಲ್ಲಿ. ಸೊ ಈ ಗಂಡ್ರಕ್ಕಿ ಗಿಡದೊಂದು ಉಪಯುಕ್ತತೆ ಏನಂತ ಹೇಳಿದರೆ, ಯಾರಿಗೂ ಏನು ಕೆಲಸ ಗೊತ್ತಿಲ್ಲದವರು ಕೂಡ ಇದರಲ್ಲಿ ತೋಟವನ್ನು ನಿಭಾಯಿಸ್ಬೋದು. ಏಕೆಂತ ಹೇಳಿದರೆ ಇದರಲ್ಲಿ ಏನು ಕೆಲಸ ಮಾಡಲಿಕ್ಕೆ ಏನೂ ಇರೋದಿಲ್ಲ. ಕಂಬ ಚಿಗುರು ತೆಗಿಲಿಕ್ಕೆ ಇರೋದಿಲ್ಲ. ಕಪಾತು ಕೂಡ ಒಂದು 7-8 ವರ್ಷದವರೆಗೆ ಕಪಾತು ಕೂಡ ಮಾಡಲಿಕ್ಕಿಲ್ಲ. ಅಥವಾ 7-8 ವರ್ಷ ಕಳೆದ ಮೇಲೆ ಕೂಡ ಏನನ್ನ ಕಡಿದ್ರೂ ಪುನಃ ಗಂಡ್ರಕ್ಕಿನೇ ಬರೋದ್ರಿಂದಾಗಿ ನೀವು ಆ ಕೊಂಬೆನ ಕಡಿಬೇಕು, ಈ ಕೊಂಬೆನ ಕಡಿಬೇಕು ಅಂತ ಯೋಚಿಸಿ ಕಡಿಬೇಕಾದ ಅನಿವಾರ್ಯತೆ ಬರೆಯೋದಿಲ್ಲ. ಒಟ್ಟಾಗೆ ನೀವು ಬೇಡದ ಕೊಂಬೆಗಳನ್ನ ಕಡಿದು ತೆಗೆದ್ರೆ ಸಾಕಷ್ಟೇ.